ಈ ಒಂದು ವಿಡಿಯೋ ಸಾಕು ಕಾಂಗ್ರೆಸ್ನ ಬೆಂಬಲಿಸರು ಗುಲಾಮರು ಅಂತ ಹೇಳಕ್ಕೆ. ವಿಡಿಯೋ ಫುಲ್ ನೋಡಿ. ಬಿಜೆಪಿ ಅವರು ಅಂದ್ರೆ ಅಂಧ ಭಕ್ತರು, ಕಾಂಗ್ರೆಸ್ನವ್ರು ಅಂದ್ರೆ ಗುಲಾಮರು ಅಂತ ಹೇಳಿ ಒಬ್ರಿಗೊಬ್ರು ಅನ್ಕೋತಾರೆ. ಅಂಧ ಭಕ್ತರು ಅಂದ್ರೆ ಮೋದಿ ತಪ್ಪು ಮಾಡಿದ್ರು ಇಲ್ಲ ಅವ್ರು ಮಾಡಿದ್ದೆಲ್ಲ ಸರಿನೇ ಅಂತ ವಾದ ಮಾಡೋರು. ಇಂಥವರಿಗೆ ಈ ಲೆಫ್ಟ್ ಇಕೋ ಸಿಸ್ಟಮ್ ಅಂಧ ಭಕ್ತರು ಅಂತ ಕರೀತಾವೆ. ಗುಲಾಮರು ಅಂದ್ರೆ ಕಾಂಗ್ರೆಸ್ ಈ 65-70 ವರ್ಷದಲ್ಲಿ ಏನೆಲ್ಲ ದಬಾಕಿದ್ರು ಇಂದಿಗೂ ಅವ್ರದೇ ಬಕೆಟ್ ಇಟ್ಕೊಂಡಿದಾರಲ್ಲ ಅವರನ್ನ ಗುಲಾಮರು ಅಂತ ಕರೀತಾರೆ. ಬಟ್ ನನ್ಗೆ ಇದರಲ್ಲಿ ಸತ್ಯ ಅನ್ಸಿದ್ದು ಎರಡನೇದು. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಲಿಸನ್ ಕೇರ್ಫುಲ್ಲಿ. ಮೊನ್ನೆ ಕೇಂದ್ರದಲ್ಲಿ ಸಂಸತ್ ಅಧಿವೇಶನ ಮುಕ್ತಾಯವಾಯಿತು. ಈ ಬಾರಿ ಎರಡೂ ಸದನದಲ್ಲಿ ಏನು ಚರ್ಚೆಯೇ ಆಗಿಲ್ಲ. ವಿಪಕ್ಷಗಳ ಗದ್ದಲದಲ್ಲಿ ಅಂತ್ಯವಾಯಿತು. ಈಗ ಇವತ್ತು ರಾಜ್ಯಸಭೆಯಲ್ಲಿನ ಅಧಿವೇಶನ ಮುಗಿಸ್ಕೊಂಡು ಸಂಸತ್ ಭವನದ ಕಡೆಗೆ ಸೋನಿಯಾ ಗಾಂಧಿ ಹೋಗ್ತಾ ಇರ್ತಾರೆ. ಅವ್ರು ಹೋಗ್ತಾ ಇರ್ಬೇಕಾದ್ರೆ ಸುಮ್ನೆ ಒಬ್ರೇ ಹೋಗ್ತಾರ? ಹೇಳಿ ಕೇಳಿ ಗಾಂಧಿ ಕುಟುಂಬ ಹಿಂಬಾಲಕರು ಇರ್ಲೇಬೇಕಲ್ಲ. ಸೊ ಸಾಕಷ್ಟು ಹಿಂಬಾಲಕರ ಜೊತೆ ಹೋಗ್ತಿದ್ರು. ಆ ಸಮಯದಲ್ಲಿ ಪತ್ರಕರ್ತರು ಅವರನ್ನ ಪ್ರಶ್ನೆ ಕೇಳ್ತಾರೆ. ಈ ಬಾರಿ ಅಧಿವೇಶನದಲ್ಲಿ ಚರ್ಚೆಯೇ ಆಗ್ಲಿಲ್ಲ, ಹೀಗೆ ಚರ್ಚೆ ಇಲ್ಲದೆ ಅಧಿವೇಶನ ಮುಕ್ತಾಯವಾಯ್ತಲ್ಲ ಅಂತ. ಆಗ ರಾಜಮಾತಾ ಸೋನಿಯಾ ಗಾಂಧಿ ಹಿಂದೆ ತಿರುಗಿ ಮೊದಲು ನೋಡ್ತಾರೆ. ನೋಡ್ಬಿಟ್ಟು ಕಹಾ ಗಯೋ ವೇರ್ ಇಸ್ ದ ವೈಟ್ ಹೇರ್ ವಾಲಾ ಓ ರಿಪ್ಲೈಸ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿದ್ದಾನೆ ಅವನು ಬಿಳಿ ಕೂದಲು, ಅವನು ಉತ್ತರ ಕೊಡ್ತಾನೆ ಅಂತ. ಪಾಪ ಮಾಧ್ಯಮದವ್ರಿಗೆ ಏನ್ ಗೊತ್ತು, ಅವರು ಸುಮ್ನೆ ಕೇಳಿಸ್ಕೊಂಡು ನಿಂತಿದ್ರು. ಅವರ ಹಿಂಬಾಲಕರು ಹೇಳ್ತಾರೆ ಪವನ್ ಖೇಡ ಅವ್ರು ಉತ್ತರ ಕೊಡ್ತಾರೆ ಅಂತ. मैम पूरा सेशन नहीं चल पाया, सरकार कोई जवाब नहीं दी। आप साइड हो जाओ, आप इधर मैडम इधर है गाड़ी है वो रिप्लाइज ಅವರು ಪವನ್ ಖೇಡ ಪ್ರತಿಯೊಂದು ಮಾತಿಗೆ ಸೋನಿಯಾ ಗಾಂಧಿಯನ್ನ ಸಮರ್ಥನೆ ಮಾಡ್ಕೊಳ್ಳೋರು. ಎಂತ ದುರ್ದೈವ ಅಂದ್ರೆ ಅವರನ್ನೇ ಬಿಳಿ ಕೂದಲವನು ಅಂತ ಹೇಳ್ತಾರೆ. ಯಾವ ತರದ ಮೆಂಟಾಲಿಟಿ ಇದೆ ಅಂತ ಜಸ್ಟ್ ನೀವೇ ಥಿಂಕ್ ಮಾಡಿ. ಅಂತ ಲೀಡರ್ಗೆ ಈ ರೇಂಜಲ್ಲಿ ರೆಸ್ಪೆಕ್ಟ್ ಇರ್ಬೇಕಾದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಗತಿ ಏನು ಅಂತ. ಇಷ್ಟೆಲ್ಲ ಅವರ ಕಾರ್ಯಕರ್ತರಿಗೆ ಗೊತ್ತಿದ್ರು ಈ ಗುಲಾಮ್ಗಿರಿ ಮಾಡೋದು ಮಾತ್ರ ನಿಂತಿಲ್ಲ.